ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮ್ಮನ್ನು ಹಂಪಿಯ ನಿಸರ್ಗದ ಮಧ್ಯೆ ಅಡಗಿರುವ ತುಂಬ ಜನರಿಗೆ ಗೊತ್ತಿಲ್ಲದ ಮತ್ತು ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದು ಯಾವುದಂದರೆ ಇದುವೇ ಸೌಮ್ಯ ಸೋಮೇಶ್ವರ ದೇವಾಲಯ. ಈ ದೇವಸ್ಥಾನ ಎಲ್ಲಿದೆ, ಇಲ್ಲಿಗೆ ಹೇಗೆ ಬರಬೇಕು, ಇದರ ವಿಶೇಷತೆ ಏನು, ಇದರೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನನ್ನ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ದೇವಸ್ಥಾನಕ್ಕೆ ಎರಡು ಮಾರ್ಗಗಳಿಂದ ಬರ್ಬೋದು. ಮೊದಲನೇ ಮಾರ್ಗ ನಾನು ಹೋಗ್ತಕ್ಕಂಥ ಮಾರ್ಗ ಇದು. ಕಮಲಾಪುರದಿಂದ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಹೋಗಿ ಮುಂದೆ ಬಲಕ್ಕೆ ವೆಂಕಟಾಪುರ ರಸ್ತೆಗೆ ಹೋದರೆ ಈ ದೇವಸ್ಥಾನಕ್ಕೆ ನೀವು ತಲುಪಬಹುದು. ಇನ್ನೊಂದು ಮಾರ್ಗ ಕಮಲಾಪುರದಿಂದ ನೀವು ಬುಕ್ಸಾಗರಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ವೆಂಕಟಾಪುರ ಮಾರ್ಗದಿಂದ ನವಬೃಂದಾವನಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಬಂದರೆ ಕೂಡ ಈ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಈ ಎದುರಿದೆಯಲ್ಲ, ಇದೇ ರಸ್ತೆಯಲ್ಲಿ ಹೋಗ್ಬೇಕು ಸೋಮೇಶ್ವರ ದೇವಸ್ಥಾನಕ್ಕೆ. ಬಲಗಡೆ ನೀವು ನೋಡ್ತಕ್ಕಂಥದ್ದು ಜಿಂದಾಲ್ ಅವರ ಗೆಸ್ಟ್ ಹೌಸ್. ಇದು ಮುಂಚೆ ಇದನ್ನೆಲ್ಲ ಅತಿಕ್ರಮಣ ಮಾಡಿಬಿಟ್ಟಿದ್ರು ಅವರು. ನೋಡಿ, ಈಗಲೂ ಕೂಡ ಕಾಂಪೌಂಡ್ ಇದೆ. ಇದಕ್ಕೆ ಒಳಗಡೆ ದೇವಸ್ಥಾನ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ ಕೂಡ ಮಾರ್ಗ ಫಲಕದಲ್ಲಿ ತಪ್ಪಾಗಿ ಹೇಳಿದ್ದಾರೆ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಕೇವಲ ಹಾರ್ಡ್ಲಿ 300-400 ಮೀಟರ್ ಇದೆ. ಇದು ಯಾಕೆ ಈಗ ತಪ್ಪು ಮಾಹಿತಿಯ ಬೋರ್ಡ್ ಹಾಕಿದರೆ ಗೊತ್ತಾಗಿಲ್ಲ. ಮುಖ್ಯ ರಸ್ತೆಯಿಂದ ಈ ಸ್ಥಳ ಒಂದು 400-500 ಮೀಟರ್ ಇದೆ ಅಷ್ಟೇ. ಯಾಕಂದರೆ ಜಾಸ್ತಿ ಜನ ಇಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಏನೋ ಇದನ್ನು 1.5 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ನಾನೀಗ ದೇವಸ್ಥಾನ ಹತ್ರ ಬಂದಿದ್ದೀನಿ, ಬನ್ನಿ ನೋಡೋಣ. ಈ ಸೋಮೇಶ್ವರ ದೇವಸ್ಥಾನವನ್ನು ರೀಲ್ಸ್ಗಳಲ್ಲಿ ತೋರಿಸಿದ್ದಾರೆ, ಆದರೆ ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಇಂದು ನಾನು ನಿಮಗೆ ತೋರಿಸ್ತಕ್ಕಂಥ ಒಂದು ದೇವಸ್ಥಾನ ಇತಿಹಾಸದ ಮಡಿಲಲ್ಲಿ ಮರೆತು ಹೋದ ಅದ್ಭುತ ಶಿಲ್ಪಕಲೆಯ ಒಂದು ದೇವಸ್ಥಾನ. ಈ ದೇವಾಲಯವು ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿದ್ದು ಒಟ್ಟು 3 ಪ್ರವೇಶ ದ್ವಾರಗಳು ಇಲ್ಲಿ ನೀವು ನೋಡ್ಬೋದು. ಈ ದೇವಸ್ಥಾನ ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ಆ ಪಕ್ಕದಲ್ಲಿ ನೀವು ಆನೆಗುಂದಿ ಚಿಂತಾಮಣಿಯನ್ನು ನೋಡ್ಬೋದು. ಸ್ನೇಹಿತರೆ, ಈಗ ನೋಡ್ತಾ ಇದೀವಲ್ಲ, ಇದೇ ಸೋಮೇಶ್ವರ ದೇವಸ್ಥಾನ. ತುಂಬ ಪುರಾತನ ದೇವಾಲಯ. ಇದುವರೆಗೂ ಈ ದೇವಸ್ಥಾನವನ್ನು ಯೂಟ್ಯೂಬಲ್ಲಿ ಯಾರೂ ತೋರಿಸಿಲ್ಲ. ಪ್ರಥಮವಾಗಿ ನಾನು ಯೂಟ್ಯೂಬಲ್ಲಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ರೀಲ್ಸಲ್ಲೆಲ್ಲ ಇದು ತೋರಿಸಿದ್ದಾರೆ, ಆದರೆ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ನಾನು ಎದುರಿಗೆ ನೋಡ್ತಾ ಇದ್ರಲ್ಲ, ಅದೇ ಚಿಂತಾಮಣಿ, ಆನೆಗುಂದಿ ಚಿಂತಾಮಣಿಯನ್ನು ಏನು ನೋಡ್ತಾ ಇದ್ದೀರಿ ನೀವು. ಇಲ್ಲಿರೋದೇ ಇದು ಸೋಮೇಶ್ವರ ದೇವಸ್ಥಾನ. ಇದು ಈ ದಂಡಿಯಲ್ಲಿ. ದೇವಸ್ಥಾನದ ಆವರಣದೊಳಗೆ ನೀವು ಕಾಲಿಟ್ಟಾಗ ಮೊದಲಿಗೆ ನೋಡೋದು ಈ ಸುಂದರ ದೀಪಸ್ತಂಭ. ಹೊರಗಿನ ನೋಟ ತುಂಬ ಅದ್ಭುತವಾಗಿದೆ. ಆ ದೇವಸ್ಥಾನ ಹಿಂಬದಿ ದೊಡ್ಡದಾದ ಕಲ್ಲಿನ ಬೆಟ್ಟಗಳಿವೆ. ಈ ದೇವಸ್ಥಾನವನ್ನು JSW ಫೌಂಡೇಶನ್ ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ನವರು ಪುನರ್ ನಿರ್ಮಾಣ ಮಾಡಿದ್ದಾರೆ. ಹಂಪಿಯ ನಿರ್ಮಾಣದಲ್ಲಿ ಇದು ಮಹತ್ತರ ಕಾರ್ಯ ಅಂತ ಹೇಳ್ಬೋದು. ಈ ತೆಂಗಿನ ಮರ ಮಾಡ್ತಾ ಇದ್ರಲ್ಲ, ಇದುವೇ JSW ಅವರ ಗೆಸ್ಟ್ ಹೌಸ್. ಆ ಗೇಟ್ ಆ ಕಡೆ, ಹಾಗಾಗಿ ಅವರ ಕೊಡುಗೆ ಇಲ್ಲಿ ಮುಖ್ಯವಾದದ್ದು. ಇಲ್ಲಿ ಯಾರು ಕೂಡ ಇಲ್ಲ. ಈಗ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ. ಜನ ಬಂದವರು ಯಾವ ರೀತಿ ನೋಡ್ಬೇಕು ಗೊತ್ತಿಲ್ಲ. ಈ ದೇವಸ್ಥಾನದ ಬಗ್ಗೆ ಪ್ರವಾಸಿಗರಿಗೆ ಹೆಚ್ಚು ಪರಿಚಯ ಇಲ್ಲ. ಈಗ ನೀವು ದೇವಸ್ಥಾನ ನೋಡ್ಬೋದು ಯಾವ ರೀತಿ ಅಂತ. ಇದು ಸೋಮೇಶ್ವರ ದೇವಸ್ಥಾನ. ಮುಖ್ಯ ದ್ವಾರವನ್ನು ದಾಟಿದ ಕೂಡಲೇ ಗರ್ಭಗೃಹ, ಅಂತರಾಳ ಮತ್ತು ನವರಂಗ ಎಂಬ 3 ಪ್ರಮುಖ ಭಾಗಗಳನ್ನು ನೋಡ್ಬೋದು. ಸೋಮೇಶ್ವರ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ರಾಯಪ್ಪ ನಾಯಕರು 1455ರಲ್ಲಿ ನಿರ್ಮಿಸಿದರು.
ಸೋಮೇಶ್ವರ ದೇವಾಲಯವು ಹೆಸರಿಗೆ ತಕ್ಕಂತೆ ಸೌಮ್ಯವಾಗಿದೆ. ಹೆಚ್ಚು ಗಲಾಟೆಗಳಿಲ್ಲ, ಜನರಿಲ್ಲ, ಯಾರೂ ಇಲ್ಲಿ ಇಲ್ಲ. ನೋಡಿ ಇಲ್ಲಿ ಗಿಳಿಗಳ ನೀನಾದ ಯಾವ ರೀತಿ ಕೇಳ್ತಾ ಇದೆ. ಇಷ್ಟೊಂದು ಸ್ವಚ್ಛವಾದ ಪಕ್ಷಿಗಳ ಸೌಂಡು ನಿಮಗೆ ಎಲ್ಲಿ ಕೇಳಕ್ಕೆ ಸಿಗೋದಿಲ್ಲ. ಇದು ತುಂಗಭದ್ರಾ ನದಿ ತೀರದಲ್ಲಿರುವ ಅತ್ಯಂತ ನೈಸರ್ಗಿಕ ಸ್ಥಳ. ಹಂಪಿಯ ಹೆಚ್ಚು ಜನ ಈ ಭಾಗಕ್ಕೆ ಬರೋದಿಲ್ಲ. ಈ ಸ್ಥಳ ತುಂಬ ಶಾಂತ, ಸುರಕ್ಷಿತ, ಸುಂದರವಾಗಿದೆ. ತುಂಗಭದ್ರಾ ನದಿಗೆ ನೀರು ಬಿಟ್ಟಾಗ ಈ ಪ್ರದೇಶ ಎಲ್ಲ ಮುಳುಗೋಗಿರುತ್ತೆ. ತುಂಬ ಸುಂದರವಾದ ಸ್ಥಳ ನೋಡಿ, ನದಿ ಪಕ್ಕದಲ್ಲೇ ಇದು ಇರೋದು. ಎದುರಿಗೆ ನೋಡ್ತಾ ಇದ್ರಲ್ಲ, ಅದು ಆನೆಗುಂದಿಯ ಚಿಂತಾಮಣಿ. ಅಲ್ಲೇ ನೀವು ವಾಲಿಯನ್ನು ಕೊಲ್ಲಲು ರಾಮ, ಲಕ್ಷ್ಮಣ ಮತ್ತು ಸುಗ್ರೀವ, ಆಂಜನೇಯ ಸೇರಿ ಪ್ಲಾನ್ ಮಾಡಿದ್ದು ಅದೇ ಸ್ಥಳದಲ್ಲಿ. ವಿಶೇಷ ಭಂಗಿಯ ಮೂರ್ತಿಗಳನ್ನು ಇಲ್ಲಿ ಗೋಪುರದ ಮೇಲೆ ಕೆತ್ತಿದ್ದಾರೆ. ಅದನ್ನು ಇಲ್ಲಿ ನೋಡ್ಬೋದು. ಸಾಯಂಕಾಲ ಸಮಯದಲ್ಲಿ ಈ ದೇವಸ್ಥಾನ ಇನ್ನೂ ಸುಂದರವಾಗಿ ಕಾಣುತ್ತೆ. ನೋಡಿ ಬೆಟ್ಟ ಯಾವ ರೀತಿ ಹಿಂದೆ. ಇಲ್ಲಿ ಯಾರು ಜನ ಇಲ್ಲ. ಇಲ್ಲಿ ನೀವು ಚಿಕ್ಕ ಮಂಟಪ ನೋಡ್ಬೋದು. ಇಲ್ಲಿ ಕೂಡ ಚಿಕ್ಕ ಶಿವಲಿಂಗವನ್ನು ನೀವು ನೋಡ್ಬೋದು. ನೋಡಿ ಚಿಕ್ಕ ಶಿವಲಿಂಗ, ಒಂದು ಮಂಟಪಗಳನ್ನು ಕೂಡ ಇಲ್ಲಿ ನೋಡ್ಬೋದು. ದೇವಾಲಯ ಯಾವ ರೀತಿ ನೋಡ್ಬೋದು. ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಿದ್ರೆ ಈ ಸ್ಥಳಕ್ಕೆ ಬಂದರೆ ನಿಮಗೆ ಖಂಡಿತ ಶಾಂತಿ ಸಿಗುತ್ತೆ. ಅಲ್ಲಿ ಕಾಣ್ತಾ ಇದಲ್ಲ, ಅಲ್ಲಿ ನವಬೃಂದಾವನ ಇರೋದು. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ನವಬೃಂದಾವನ ಇದೆ. ಅದಕ್ಕೆ ನೀವು ತೆಪ್ಪದಲ್ಲಿ ಹೋಗ್ಬೇಕು. ಬ್ಯೂಟಿಫುಲ್ ಆಗಿದೆ ಸರ್ ಸೋಮೇಶ್ವರ ದೇವಾಲಯ. ನಾನಿನ್ನು ಹಂಪಿಯ ಮೇನ್ ಅಟ್ರಾಕ್ಷನ್ಸ್ ದೇವಸ್ಥಾನಗಳನ್ನು ನಿಮಗೆ ತೋರಿಸಿಲ್ಲ. ಆದರೆ ಅದಕ್ಕಿಂತ ಮುಂಚೆ ನಾನು ಹಂಪಿಯಲ್ಲಿ ಯಾರು ತೋರಿಸದೇ ಇರತಕ್ಕಂಥ ಇಂಥ ವಿಶೇಷವಾದ ಸ್ಥಳಗಳ ಬಗ್ಗೆ ಮಾಹಿತಿ ನೀಡಬೇಕನ್ನೋದು ನನ್ನ ಆಶಯ. ದೇವಸ್ಥಾನ ಬೀಗ ಹಾಕಿದ್ದಾರೆ. ಅಲ್ಲಿ ಬೀಗ ಯಾರು ಗೊತ್ತಿಲ್ಲ. ಇಲ್ಲಿ ಸೆಕ್ಯೂರಿಟಿ ಕೂಡ ಯಾರು ಇಲ್ಲ ದೇವಸ್ಥಾನ ನೋಡಲಿಕ್ಕೆ. ದೇವಸ್ಥಾನ ಇದ್ದರೂ ಕೂಡ ನಮಗೆ ನೋಡೋಕ್ಕಾಗಲ್ಲ, ಬೀಗ ಹಾಕಿದ್ದಾರೆ. ದೇವಸ್ಥಾನಗಳಲ್ಲಿ ಮೊದಲಿನ ಥರ ಪೂಜೆ ನಡೀಬೇಕು. ಆಗಾದಲ್ಲಿ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಆನೆಗುಂದಿ ಎಷ್ಟು ಸ್ನೇಹಿತರೆ, ಬ್ಯೂಟಿಫುಲ್ ಆಗಿದೆ. ಹಂಪಿಗೆ ಬಂದಾಗ ತಪ್ಪದೆ ಈ ಥರ ಸ್ಥಳಗಳನ್ನು ನೀವು ನೋಡಬೇಕು. ಯಾರು ಜನರಲ್ಲಿ ಜನಸಂಚಾರ ಇರಲಾರ್ದಕ್ಕಂಥ ಒಂದು ಸ್ಥಳ ಇದು. ಸ್ನೇಹಿತರೆ, ಇತಿಹಾಸವನ್ನು ಕೇವಲ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಇಂತಹ ದೇವಾಲಯಗಳ ಕಲ್ಲಿನಲ್ಲಿ, ಶಿಲ್ಪದಲ್ಲಿ ಮತ್ತು ಮೌನದಲ್ಲೂ ಓದಬಹುದು. ಈ ಸ್ಥಳದ ಪರಿಚಯ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.